ವೀಕ್ಷಕರೇ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಲೀವ್ಸ್ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು ಮತ್ತು ಆರ್ಮೋಲ್ ಡೌನಿಂಗ್ನ ಕರೆಕ್ಟಾಗಿ ಮಾಡ್ಕೊಂಡಾದಮೇಲೆ ಆರ್ಮೋಲ್ ರೌಂಡ್ ಶೇಪ್ ಕರೆಕ್ಟಾಗಿ ಬರೋ ಥರ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮಗೆ ಬಟ್ಟೆನ 4 ಲೇಯರಾಗಿ ಹಾಕ್ಕೊಳ್ಬೇಕು. ಕ್ಲೋಸ್ ಯಾವುದಿದೆ ಅದು ನಮ್ಮ ಕಡೆ ಇರಬೇಕು, ಓಪನ್ ಇರುತ್ತೆ ಹೊರಗಡೆ ಇರಬೇಕು. ಮೀನ್ಸ್ ಸಿಂಪಲಾಗಿ ಹೇಳಬೇಕು ಅಂದರೆ ಓಪನ್ ಸೈಡು ನಾವು ಮಾರ್ಜಿನ್ನ ಬಿಟ್ಕೊಳ್ಬೇಕು, ಕ್ಲೋಸ್ ಸೈಡು ಶೇಪನ್ನು ಡೌನನ್ನು ಮಾಡ್ಕೊಳ್ಬೇಕು. ಅದಕ್ಕೆ ಮೊದಲಿಗೆ ಏನು ಮಾಡಬೇಕು ಅಂದರೆ ಕೆಳಗಡೆ ನಮಗೆ ಸ್ಟ್ರೇಟಾಗಿರುತ್ತಲ್ಲ, ಇಲ್ಲಿ ನಮಗೆ 1/2 ಇಂಚ್ ಮಾರ್ಜಿನ್ ಲೈನನ್ನು ಹಾಕ್ಕೊಳ್ಬೇಕಾಗತ್ತೆ. ಇದು ಒಂದು ಸ್ಟಿಚಿಂಗ್ ಲೈನ್, ಇದು ಎಕ್ಸ್ಟ್ರಾ ಮಾರ್ಜಿನ್ ಲೈನ್ ಅಂತ ಹೇಳ್ತೀವಿ. ಇದಾದ ಮೇಲೆ ನಮಗೆ ಬರುವಂಥದ್ದೇ ಲೆಂತ್ ನೋಡಿ. ಸಾಕಷ್ಟು ಜನ ಲೆಂತ್ ಕೇಳ್ತಾಯಿದ್ರಿ, 4 ಇಂಚು 3 ಇಂಚು ಅಂಥೇಳಿ. ಅದಕ್ಕೆ ಮತ್ತೆ ಸಪ್ರೇಟ್ ಕೊಡ್ತಾನೆ. ಈಗ ನಿಮಗೆ 5 ಇಂಚಿಗೆ ನಾನು ಮಾರ್ಕನ್ನು ಹಾಕಿ ತೋರಿಸ್ತಾ ಇದ್ದೇನೆ. ಓಕೆನಾ? 5 ಇಂಚಿಗೆ ನಮಗೆ ರೆಡಿ ಬೇಕು. ಸೊ ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚ್ ಮೇಲ್ಗಡೆ ಅಂದರೆ 5.5 ಇಂಚಿಗೆ ನಾನು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಓಕೆನಾ? ಇದು ಮಾರ್ಜಿನ್ ಲೈನ್ ಆಯಿತು. ಇದಾದ ನಂತರ ಡೌನಿಂಗ್ ಮಾಡ್ಕೋಬೇಕಲ್ಲ. ಈಗ ನೋಡಿ, ನಮ್ಮ ಚೆಸ್ಟು ಅಪ್ಪರ್ ಚೆಸ್ಟಿಂದ ನಾವು ಇದನ್ನು ಡೌನಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಅಪ್ಪರ್ ಚೆಸ್ಟ್ ನಮ್ಮದು 32 ಇಂಚಸ್ ಇದೆ ಅಂತಂದರೆ 3.2ನ ಡೌನಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಅಪ್ಪರ್ ಚೆಸ್ಟ್ 34 ಇದೆ ಅಂದರೆ 3.4ನ ಡೌನಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಅಪ್ಪರ್ ಚೆಸ್ಟ್ 36 ಇದೆ ಅಂದರೆ 3.6 ಇಂಚಸ್ ಡೌನ್ ಮಾಡ್ಕೊಳ್ಬೇಕಾಗತ್ತೆ. ಅಪ್ಪರ್ ಚೆಸ್ಟ್ 40 ಇದೆ ಅಂತಂದರೆ 4 ಇಂಚನ್ನ ಡೌನ್ ಮಾಡ್ಕೊಳ್ಬೇಕಾಗತ್ತೆ. ಇಟ್ ಮೀನ್ಸ್ ನಮ್ಮ ಅಪ್ಪರ್ ಚೆಸ್ಟ್ ಎಷ್ಟೇ ಇರಲಿ ಡಿವೈಡೆಡ್ ಬೈ 10 ಮಾಡಬೇಕಾಗತ್ತೆ ಸ್ನೇಹಿತರ. ಕ್ಯಾಪ್ ಡೌನಿಗೋಸ್ಕರ ಅಂದರೆ ಕ್ಯಾಪ್ ಹೈಟ್ ಅಂತ ಹೇಳ್ತೀವಿ ಇದನ್ನು. ಸೊ ಅದನ್ನು ಡೌನಿಂಗ್ ಮಾಡೋದಕ್ಕೋಸ್ಕರ ನಾವು ಇಷ್ಟು ಡಿವೈಡೇಷನ್ನ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ಈಗ ನಮ್ಮದು ಈ ಚೆಸ್ಟ್ಗೆ ಬೇಕಾಗಿರುವಂಥದ್ದು ನಾನು ತೆಗೆದುಕೊಳ್ತಕ್ಕಂಥದ್ದು 36 ಅಂದರೆ ಈ ಡಿವೈಡೆಡ್ ಬೈ 10 ಅಂತಂದರೆ 3.6ಗೆ ಡೌನನ್ನು ಮಾಡ್ಕೊಳ್ಬೇಕು. ಎಲ್ಲಿಂದ ಡೌನ್ ಮಾಡ್ಕೊಳ್ಬೇಕು? ಇಲ್ಲಿಂದ ಡೌನ್ ಮಾಡ್ಕೊಳ್ಬೇಕು. ಮಾರ್ಜಿನ್ ಲೈನ್ ಬಿಟ್ಟಿದ್ದೀವಿ, ಅಲ್ಲಿಂದ ಡೌನ್ ಮಾಡ್ಕೋಬೇಕು. 3.6 3.5 ಇಂಚಿಗೆ ಮಾರ್ಕನ್ನು ಹಾಕೋಬೇಕು. ಇದು ಸಾಕಾಗತ್ತೆ. ಓಕೆನಾ? ಇದು ಒಂದು ನಮಗೆ ಕ್ಯಾಪ್ ಹೈಟ್ ಅಂತೇನು ಹೇಳ್ತೀವಲ್ಲ, ಆ ಡೌನಿಂಗ್ ನಮಗೆ ಸಿಕ್ತು. ಈಗ ನಮಗೆ ಆರ್ಮೋಲ್ ರೌಂಡ್ 36 ಇರುವಂಥವರಿಗೆ, ಅಪ್ಪರ್ ಚೆಸ್ಟ್ 36 ಇದೆ ಅಂತಂದರೆ ಆರ್ಮೋಲ್ ರೌಂಡ್ ಬಂದು ನಮಗೆ 8 ಇಂಚು ಅಂದರೆ 16 ಇಂಚಿನ ಆರ್ಮೋಲ್ ರೌಂಡ್ ಬೇಕಾಗತ್ತೆ. ಅವ್ರಿಗೆ ಎಷ್ಟು ಬೇಕಾಗತ್ತೆ? 16 ಇಂಚಿನ ಆರ್ಮೋಲ್ ರೌಂಡ್ ನಮಗೆ ಬೇಕಾಗತ್ತೆ. ಆರ್ಮೋಲ್ ರೌಂಡ್ 16 ಇಂಚ್ ಇದೆ ಅಂತಂದರೆ ನಾವು ಯಾವ ರೀತಿ ಇದನ್ನು ಡಿಕ್ಲೇರ್ ಮಾಡಬೇಕು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇದನ್ನು ಡಿಕ್ಲೇರ್ ಮಾಡಬೇಕು ಅಂದರೆ 8 ಇಂಚು ಬೇಕು ನಮಗೆ. ಆರ್ಮೋಲ್ ರೌಂಡ್ 16 ಇಂಚ್ ಅಂದರೆ ಡಿವೈಡೆಡ್ ಬೈ 2 ಅಂದರೆ 8 ಇಂಚು ಬೇಕಲ್ಲ. 8 ಇಂಚು ನಮಗೆ ಒಂದು ಸೈಡ್ ಅಳತೆ ಬೇಕು. ಸೊ 8 ಇಂಚು ನಮಗೆ ಒಂದು ಸೈಡ್ ಅಳತೆ ಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ 7.5 ಇಂಚಿಗೆ ಮಾರ್ಕನ್ನು ಹಾಕೋಬೇಕು. ಎಲ್ಲಿಂದ? ಈ ಕ್ಯಾಪ್ ಹೈಟಿಂದ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು 7.5ಗೆ ಒಂದು ಮಾರ್ಕನ್ನು ಹಾಕೋಬೇಕು. ಸೊ ಈ ರೀತಿ 7.5ಗೆ ಮಾರ್ಕ್ ಹಾಕೊಂಡಾಗ ನಮಗೆ ಶೇಪ್ ಅನ್ನೋದು ಬಂದಾಗ 8 ಇಂಚು ಕರೆಕ್ಟಾಗಿ ಸಿಗುತ್ತೆ. ಅರ್ಧ ಇಂಚು ಕಡಿಮೆ ಮಾಡಿಕೊಂಡೇ ಮಾರ್ಕನ್ನು ಹಾಕೋಬೇಕು. ಈಗ ಇಲ್ಲಿ ಎಷ್ಟಿದೆ? ಇದು 6.25 ಇಂಚು ಬರ್ತಾಯಿದೆ. ಇಲ್ಲಿ ನಮಗೆ ಎಷ್ಟಕ್ಕೆ ಬೇಕು ಅಂತಂದರೆ 6 ಇಂಚಿಗೆ ಬೇಕಾಗುತ್ತೆ. ಓಕೆನಾ? 6 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಲೈನು ಮತ್ತು ಈ ಲೈನು ಇವೆರಡನ್ನೂ ಕಲಿಸ್ಕೊಂಡ್ಬಿಡ್ಬೇಕು. ಯಾವ ರೀತಿ? ಈ ರೀತಿ. ಓಕೆನಾ? ಇದು ಸ್ಟಿಚಿಂಗ್ ಲೈನು, ಇದು ಎಕ್ಸ್ಟ್ರಾ ಮಾರ್ಜಿನ್ನು, ಇದು ನಮಗೆ ರೆಡಿ ಬರ್ತಕ್ಕಂಥ ಪ್ಲೇಸ್. ಈಗ ನಾವು ಇಲ್ಲಿಂದ ಇಲ್ಲಿಗೆ ಯಾವ ರೀತಿ ಮಾಡಬೇಕು ಅಂದರೆ ಭಾಳ ಸಿಂಪಲಾಗಿ ನಿಮ್ಗೆ ತಿಳಿಸ್ಕೊಡ್ತೇನೆ. 1 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಡೈರೆಕ್ಟ್ ಸ್ಟ್ರೇಟ್ ಲೈನ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಈ ಪಾಯಿಂಟ್ಗೆ ಮತ್ತು ಈ ಪಾಯಿಂಟ್ಗೆ ಸೀದಾ ಡ್ರಾನ ಮಾಡ್ಕೊಂಬಿಡಿ. ನಿಮಗೆ ಏನೂ ತೊಂದರೆ ಆಗಲ್ಲ. ಇಷ್ಟು ಡ್ರಾ ಮಾಡ್ಕೊಂಡು ಆದಮೇಲೆ ನೀವೇನು ಮಾಡಬೇಕಂದ್ರೆ ಈ ಶೇಪ್ ಸ್ಕೇಲಿಂದ ಶೇಪನ್ನು ಕೊಡಬೇಕು. ಎಲ್ಲಿ ಕೊಡಬೇಕು? ಇಲ್ಲಿ ಈ ರೀತಿ. ಓಕೆನಾ? ಈ ರೀತಿ ಶೇಪನ್ನು ಕೊಟ್ಟು ಕರೆಕ್ಟಾಗಿ ಈ ರೀತಿ ಬರಬೇಕು. ಇಷ್ಟು ಶೇಪನ್ನು ಇಲ್ಲಿ ಕೊಡಬೇಕು. ಅದಾದ ನಂತರ ಇದೇ ಶೇಪನ್ನು ಇಲ್ಲಿ ಕಂಟಿನ್ಯೂ ಮಾಡಬೇಕು. ಈ ರೀತಿ ಬರೋ ಥರ ಇದನ್ನು ಟಚ್ ಮಾಡಿ ಇದಕ್ಕೆ ಟಚ್ ಆಗಿ ಇದು ಶೇಪ್ ಈ ರೀತಿ ಬರಬೇಕು. ಈ ರೀತಿಗೆ ಕಂಟಿನ್ಯೂ ಮಾಡ್ಕೋಬೇಕು. ಸಿಂಪಲ್ ಅಂದರೆ ಸಿಂಪಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಓಕೆನಾ? ಈ ರೀತಿ ಶೇಪನ್ನು ಕೊಟ್ಬಿಟ್ರೆ ಇದು ಬ್ಯಾಕ್ ಸೈಡ್ದು ಕಂಟಿನ್ಯೂ ಆಯಿತು. ಓಕೆನಾ? ಇದನ್ನು ಬ್ಯಾಕ್ ಸೈಡ್ ಮಾರ್ಕ್ ಅಂತ ಹೇಳ್ತೀವಿ, ಅಂದರೆ ಬ್ಯಾಕ್ ಬರುತ್ತೆ ಇದು. ಈಗ ನಮಗೆ ಫ್ರಂಟ್ ನೋಡೋಣ.
ಇದು ಫ್ರಂಟ್ ಬರುತ್ತೆ. ಈಗ ಫ್ರಂಟ್ಗೆ ಏನು ಮಾಡಬೇಕು ಅಂದರೆ ಆ್ಯಕ್ಚುಲಿ ಕಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸೆಂಟರ್ಗೆ ಏನು ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಸೆಂಟರ್ ಏನು ಬರುತ್ತೆ ಆ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಬೇಕು. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಸಿಂಪಲಿ ಇಲ್ಲಿಂದ 1/2 ಇಂಚ್ ಒಳಗಡೆ ತೆಗೆದುಕೊಳ್ತಾ ಇದ್ದೀನಿ. ಓಕೆನಾ, 1/2 ಇಂಚ್ ಒಳಗಡೆ ತೆಗೆದುಕೊಂಡು ಇದೇ ಶೇಪ್ ಮಾರ್ಕನ್ನು ನಾವೇನು ಮಾಡ್ತೀನಿ, ಇಲ್ಲಿಂದ ಹಾಕ್ತೀನಿ. ಓಕೆನಾ, ಇಷ್ಟಕ್ಕಾಗ್ದಾಗ ಇದು ಶೇಪ್ ಇಲ್ಲಿಗೆ ಬಂತು. ಈ ಶೇಪ್ ಇಲ್ಲಿಗೆ ಬಂದಮೇಲೆ ನಾವೇನು ಮಾಡಬೇಕು, ಅಗೇನ್ ಈ ಶೇಪು ಕಲಿಯೋ ಥರ ನಾವೇನು ಮಾಡಬೇಕು, ಮಾರ್ಕನ್ನು ಹಾಕ್ಕೊಳ್ಬೇಕು. ಓಕೆನಾ, ಈ ರೀತಿ ಹಾಕ್ಕೊಂಡಾಗ ನಿಮಗೆ ಪರ್ಫೆಕ್ಟ್ ಶೇಪ್ ಅನ್ನೋದು ಸಿಗುತ್ತೆ. ನಿಮಗೆ ಇಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಕಾಣ್ತಾ ಇತ್ತು ಅಂದರೆ ಈ ರೀತಿ ಹ್ಯಾಂಡಿಂದ ಇದನ್ನು ಈ ರೀತಿ ಹಾಕ್ಕೊಳ್ಳಿ. ಓಕೆನಾ, ಇದು ಒಂದು ಟಿಪ್. ನಿಮಗೆ ಈ ರೀತಿ ಟರ್ನ್ ಮಾಡ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿರುವಂಥ ರೌಂಡ್ ಶೇಪು ನಿಮಗೆ ಸಿಗುತ್ತೆ ಮತ್ತು ಎಲ್ಲೂ ಡೌನಿಂಗ್ ಅನ್ನೋದು ಬರೋಲ್ಲ ನಿಮಗೆ. ಈಗ ನೀವು ಚೆಕ್ ಮಾಡ್ಕೊಳ್ಬೇಕಾದ್ರೆ ನಮಗೆ 8 ಇಂಚು ಬರಬೇಕು. ಕರೆಕ್ಟಾಗಿ ಬರ್ತಾಯಿದ್ದಾನೆ 8 ಇಂಚು. ಸೊ ಈ ರೀತಿ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋದ್ರಿಂದ, ಈ ರೀತಿ ನಾವು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳೋದ್ರಿಂದ ಸ್ಲೀವ್ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ನಿಮಗೆ ಸಿಗುತ್ತೆ. ಮತ್ತು ಇನ್ನೊಂದು ವಿಚಾರ, ಸಾಕಷ್ಟು ಜನ ಏನು ಮಾಡ್ತೀವಿ ನಾವು, ನಾನು ಸೇರಿ ಹೇಳ್ಕೊಳ್ತಾ ಇದ್ದೀನಿ, ಸೊ ಇದನ್ನು ಈ ರೀತಿ ಸ್ಟ್ರೇಟಾಗಿ ತೆಗೆದುಕೊಳ್ತೀವಿ. ಈ ರೀತಿ ಸ್ಟ್ರೇಟಾಗಿ ತೆಗೆದುಕೊಳ್ಳೋದ್ರಿಂದ ಆಗುವ ಸಮಸ್ಯೆ ಏನು ಅಂತಂದರೆ, ನಾವು ಸ್ಟಿಚಿಂಗ್ ಈ ರೀತಿ ಬಿಟ್ಟಾಗ ಇದು ಈ ರೀತಿ ಎದ್ದೇಳುತ್ತೆ, ಈ ರೀತಿ ಒಳಗಡೆ ಎಳ್ಕೊಳ್ಳುತ್ತೆ ಇದು. ಓಕೆನಾ, ಒಳಗಡೆ ಎಳ್ಕೊಂಡಾಗ ನಮಗೆ ಇದು ಮಾಡ್ಕೋಬೇಕಾದ್ರೆ ವೇರ್ ಮಾಡಿದಾಗ ಸ್ವಲ್ಪ ಅನ್ಕಂಫರ್ಟ್ ಅನ್ನೋದು ಫೀಲ್ ಆಗುತ್ತೆ. ಸೊ ಅದು ಆಗಬಾರ್ದು. ಪರ್ಫೆಕ್ಟಾಗಿ ಕೂತ್ಕೋಬೇಕು ಅಂದರೆ 1/4 ಇಂಚಷ್ಟು ಕೆಳಗಡೆ ಡೌನನ್ನು ಕಟಿಂಗ್ ಮಾಡ್ಕೊಳ್ಳಿ ನೀವು. ಈ ರೀತಿ ಕಟಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ 1/4 ಇಂಚು ಮೇಲ್ಗಡೆ ಹೋಗುತ್ತೆ, ಈ ಡೈರೆಕ್ಷನಲ್ಲಿ ಸರಿಯುತ್ತೆ, ಅದು ಮೇಲ್ಗಡೆ 1/4 ಇಂಚು ಸರಿಯುತ್ತೆ. ಆಗೇನಾಗುತ್ತೆ, ಇಲ್ಲಿ ಡೈರೆಕ್ಷನ್ ಅಂತಕ್ಕಂಥದ್ದು ಅಂದರೆ ಸ್ಲೀವ್ ಭಾಗ ಹಾಕ್ಕೊಂಡಾಗ ಏನಾಗುತ್ತೆ, ಇದು ಡೌನಲ್ಲಿ ಹೋಗುತ್ತೆ. ಇದು ಹಿಂಗೆ ಎಳ್ಕೊಂಡಾಗ ಇದು ಡೌನಲ್ಲಿ ಬರುತ್ತೆ. ಆಗ ಶೋಲ್ಡರ್ ಸ್ಲೋಪ್ಗೆ ಈ ಪಾಯಿಂಟ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಮತ್ತು ತೋಳಿನ ಹತ್ರ ಇದು ಬಂದು ಕರೆಕ್ಟಾಗಿ ಎದ್ದೇಳೋದಿಲ್ಲ. ಈ ರೀತಿ ಎದ್ದೇಳ್ತಾ ಇರುತ್ತೆ. ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಈ ರೀತಿ ಓಪನ್ ಅಪ್ ಆಗ್ತಾ ಇರುತ್ತೆ, ಈ ರೀತಿ ಇಲ್ಲಿ ವೇರ್ ಮಾಡಿದಾಗ ಇಲ್ಲಿ ಓಪನ್ ಅಪ್ ಆಗ್ತಾ ಇರುತ್ತೆ. ಆ ರೀತಿ ಸಮಸ್ಯೆ ನಿಮಗೆ ಬರೋದಿಲ್ಲ ಇದರಿಂದ. ಓಕೆನಾ, ಈ ಒಂದು ಸಣ್ಣ ಟಿಪ್ಪು ಫಾಲೋ ಮಾಡೋದ್ರಿಂದ ನಿಮಗೆ ಇದನ್ನು ಫಾಲೋ ಮಾಡಿದ್ರೆ ನಿಮಗೆ ಈ ಸಮಸ್ಯೆನ ದೂರ ಆಗುತ್ತೆ. ಇನ್ನು ರೌಂಡ್ ಶೇಪ್ ಬರಲ್ಲ ಅಂತಕ್ಕಂಥವ್ರು ಈ ಟಿಪ್ನ ಫಾಲೋ ಮಾಡ್ಕೊಳ್ಳಿ. ಡೈರೆಕ್ಟ್ ಶೇಪಿಂದ ಭಾಳ ಸಿಂಪಲಾಗಿ ನೀವು ಮಾಡ್ಕೊಳ್ಬಹುದು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಉತ್ತರ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ. ಮೆಂಬರ್ಸ್ಗೋಸ್ಕರ ವಿಡಿಯೋ ಬರಬೇಕಾಗಿತ್ತು, ದಯವಿಟ್ಟು ಕ್ಷಮಿಸಿ. ಮೆಂಬರ್ಸ್ಗಳು ಯಾರ್ಯಾರು ಇದ್ದೀರಿ, ಸೊ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದನ್ನು ಮೆಂಬರ್ಸ್ಗೆ ಅಂತ ಹೇಳಿದೆ, ಆಟೋಮೆಟಿಕ್ಲಿ ಅದು ಪಬ್ಲಿಕ್ಕಿಗೆ ರಿವೀಲ್ ಆಗೋಗ್ಬಿಡ್ತು. ಸೊ ಹಾಗಾಗಿ ಮೆಂಬರ್ಸ್ಗೆ ವಿಡಿಯೋ ಬರುತ್ತೆ. ನಾಳೆ ಅಥವಾ ನಾಡಿದ್ದು ಅವರು ಕೂಡ ವಿಡಿಯೋನ ನೋಡ್ಬೋದು ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.